ಇವ್ರ ಬಗ್ಗೆ ನಾನು ನಿಮಗೆ ಪರಿಚಯ ಮಾಡಿಕೊಡೋ ಅವಶ್ಯಕತೆನೇ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಇವ್ರನ್ನ ನೀವು ಸಾಕಷ್ಟು ಸೀರಿಯಲ್ಗಳಲ್ಲಿ ಸಿನಿಮಾಗಳಲ್ಲಿ ನೋಡಿರ್ತೀರ. ನಾವೇನಾದರೂ ತಂದೆ ಪಾತ್ರ ಆಗಿರ್ಬೋದು, ಜಡ್ಜ್ ಪಾತ್ರ ಆಗಿರ್ಬೋದು, ಅಥವಾ ಲಾಯರ್ ಪಾತ್ರ ಆಗಿರ್ಬೋದು, ಈ ಪಾತ್ರಗಳನ್ನು ನೆನಪಿಸ್ಕೊಂಡ್ರೆ ನಮಗೆ ತಟ್ಟಂತ ನೆನಪಿಗೆ ಬರೋದೇ ಇವರ ಹೆಸರು. ಇವ್ರು ಯಾರೂ ಅಲ್ಲ, ಹನುಮಂತೇಗೌಡರು ಸರ್ ನಮ್ಮ ಜೊತೆಲಿದ್ದಾರೆ. ಈಗ ಮತ್ತೆ ಲಾಯರ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಭಾರ್ಗವಿ LLBಯಲ್ಲಿ. ಸರ್ ಹೇಳಿ, ನಿಮ್ಮನ್ನು ತುಂಬ ಸೀರಿಯಲ್ಗಳಲ್ಲಿ ಜಡ್ಜ್ ಆಗಿ, ಪೊಲಿಟಿಷಿಯನ್ ಆಗಿ, ಹಾಗೆ ಲಾಯರ್ ಆಗಿ ನೋಡಿದ್ದೀವಿ. ಈಗ ಮತ್ತೆ ಲಾಯರ್ ಆಗಿ ಕಾಣಿಸ್ಕೊಳ್ತಿದ್ದೀರಾ ಭಾರ್ಗವಿ LLBಯಲ್ಲಿ. ಆ ಪಾತ್ರದ ಬಗ್ಗೆ ಏನು ಹೇಳ್ತೀರಾ? ಪಾತ್ರ ರವೀಂದ್ರ ಅಂತ ಆ ಪಾತ್ರದ ಹೆಸರು. ಇದೊಂದು ಅಡ್ವೊಕೇಟ್ ಕ್ಯಾರೆಕ್ಟರ್. ಇದು ಅಡ್ವೊಕೇಟ್ ಹೀರೋಯಿನ್ ಇದ್ದಾಳೆ, ಅವ್ರ ತಂದೆ ಪಾತ್ರ. ಆದರೆ ಈತ ಇವಾಗ ಈ ಕತೆ ಶುರುವಾದಾಗ ಆತ ಅಡ್ವೊಕೇಟಿಂಗ್ ಮಾಡ್ತಿರಲ್ಲ. ಹಲವಾರು ಒತ್ತಡದ ಕಾರಣಕ್ಕೋಸ್ಕರ ಆತ ತನ್ನ ವೃತ್ತಿನ ಬಿಟ್ಬಿಟ್ಟಿರ್ತಾನೆ. ಒಂದು ಕೆಳವ ಮಧ್ಯಮ ವರ್ಗದ ಕುಟುಂಬದ ವ್ಯಕ್ತಿ ಈತ. ಹೆಂಡ್ತಿ ಇದ್ದಾಳೆ, ಇಬ್ಬರು ಮಕ್ಕಳಿದ್ದರು, ಹೆಣ್ಮಕ್ಳು. ಅದರಲ್ಲಿ ಒಬ್ಬಳು ಯಾರನ್ನೋ ಪ್ರೀತಿ ಮಾಡಿ ಹೊಡೋಗ್ಬಿಟ್ಲು. ಇನ್ನೊಬ್ಬ ಹುಡುಗಿ LLB ಈಗ ತಾನೇ ಮುಗಿಸಿದ್ದಾಳೆ. ಅವಳೇ ಈ ಸೀರಿಯಲ್ನ ನಾಯಕಿ. ಭಾರ್ಗವಿ LLB ಅನ್ನುವ ಸೀರಿಯಲ್ನ ನಾಯಕಿ ಭಾರ್ಗವಿ. ಮತ್ತು ಬಡತನದ ಕುಟುಂಬ. ಈ ಕುಟುಂಬಕ್ಕೆ ಆಸರೆ ಈತ ಒಬ್ಬನೇ ಇದ್ದಿದ್ದು, ದುಡಿತಿದ್ದು ಒಬ್ಬನೇ. ವೃತ್ತಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಆರ್ಥಿಕವಾಗೂ ಸಹ ಭಾಳ ಪ್ರಾಬ್ಲಮ್ಮಲ್ಲಿದ್ದಾನೆ. ಮತ್ತು ಸಮಾಜ ಕಂಟಕ ವ್ಯಕ್ತಿಗಳು ಯಾರಿದ್ದಾರೆ, ಸಮಾಜ ಘಾತಕ ಶಕ್ತಿಗಳು ಯಾರಿದ್ದಾರೆ, ಅನ್ಯಾಯಕ್ಕೆ ಯಾರು ಒಳಗಾಗಿದ್ದಾರೆ, ಇವೆಲ್ಲವನ್ನು ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದಂಥ ವ್ಯಕ್ತಿ ಈಗ ಅಸಹಾಯಕನಾಗಿ ಮನೆ ಕೂತಿದ್ದಾನೆ. ಒಂದು ಕಡೆ ದುಡಿಮೆ ಇಲ್ಲ, ಇನ್ನೊಂದು ಕಡೆ ವೃತ್ತಿ ಇಲ್ಲ, ಇನ್ನೊಂದು ಕಡೆ ತಾನು ಇಷ್ಟಪಡುವಂಥ ಸಮಾಜವನ್ನು ತಿದ್ದುವಂಥ ಕೆಲಸ ಕಡೆನೂ ಗಮನ ಕೊಡೋಕ್ಕಾಗ್ತಾಯಿಲ್ಲ. ಇಂಥ ಒಂದು ಅಸಹಾಯಕ ಸ್ಥಿತಿನಲ್ಲಿರುವಂಥ ಪಾತ್ರ. ನಿಮ್ಮ ಮಗಳು ಅಂದರೆ ನಿಮ್ಮನ್ನು ಗೆಲ್ಲಿಸ್ಬೇಕು ಅಂತ ಹೇಳಿ ಈಗ ಹೋರಾಟ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅವರು ಚಾಲೆಂಜ್ಗಳನ್ನ ಕೂಡ ಫೇಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಿಮ್ಮ ಸಹಾಯ ಪ್ರೋತ್ಸಾಹ ಎಷ್ಟಿದೆ? ಎಲ್ಲ ಸಹಜ. ಅದು ಏನಪ್ಪ ಅಂದರೆ, ಎಲ್ಲಿ ಅಪ್ಪ ತನ್ನ ಜೀವನದಲ್ಲಿ ಸೋತಿರ್ತಾನೋ ಅದು ಮಕ್ಕಳ ಮೂಲಕ ಸೋತ ಜಾಗದಲ್ಲಿ ಗೆಲುವನ್ನು ಕಾಣಬೇಕು ಅಂತ ಇಷ್ಟಪಡ್ತಾನೆ. ಹಾಗೆಯೇ ಇದು ಸಹ ಇಲ್ಲಿ ಯಾರಿಂದ ಸೋಲ್ತಿರ್ತಾನೋ ಅವರಿಗೆ ಮಗಳು ಸವಾಲಾಕಿ ಅವ್ರ ವಿರುದ್ಧವಾಗಿ ನಿಂತ್ಕೊಂಡಾಗ ಒಂದು ನೈತಿಕವಾದ ಬೆಂಬಲ, ಇನ್ನೊಂದು ಕಾನೂನುಗಳನ್ನು ಸ್ಟಡಿ ಮಾಡಿ ಅವಳಿಗೆ ಲಿಟ್ರೇಚರ್ನು ಕೊಡುವಂಥ ಬೆಂಬಲವನ್ನು ಸಹ ಕೊಡ್ತಾ ಹೋಗ್ತಾರೆ. ಈಗ ನಾವು ಒಂದಷ್ಟು ಸೀರಿಯಲ್ಗಳಲ್ಲಿ ನಿಮ್ಮ ಪಾತ್ರಗಳನ್ನು ನೋಡಿದ್ದೀವಿ ಸರ್. ವಿಲನ್ ಅಂತ ಬಂದರೆ ಅಂದರೆ ಒಂದು ಸ್ವಲ್ಪ ಗತ್ತು, ಗಾಂಭೀರ್ಯ, ಸ್ಟ್ರಿಕ್ಟ್ ಆಗಿರಬೇಕಂದ್ರೆ ಅದಕ್ಕೂ ಸೈ. ಈಗ ಸೌಮ್ಯವಾಗಿರಬೇಕು ಅಂದರೂ ಕೂಡ ಅದಕ್ಕೂ ಸೈ. ಹೇಗೆ ಪ್ರಿಪ್ರೇಷನ್ಸ್ ಆಗತ್ತೆ? ಅಂದರೆ ನೀವು ಏನು ಕೊಟ್ಟರು ಪಟ್ಟಂತ ಮಾಡ್ತೀರಾ, ಏನು ಕೊಟ್ಟರು ಸೈ ಅನ್ನೋ ಥರ ಮಾಡ್ತೀರಾ? ಅಲ್ಲ, ಹೇಗೆ ನಡೆಯುತ್ತೆ ಪ್ರಿಪ್ರೇಷನ್ಸ್ ಎಲ್ಲ? ಇದರಲ್ಲೇನು ಪ್ರಿಪ್ರೇಷನ್ ಅಂತ ಏನಿಲ್ಲ. ಡೈರೆಕ್ಟ್ರ್ ಇರ್ತಾರೆ, ಸ್ಕ್ರಿಪ್ಟ್ ಇರುತ್ತೆ, ಮತ್ತು ಆರ್ಟಿಸ್ಟು ನೀರಿನ ಥರ ಇರಬೇಕು. ಯಾವ ಪಾತ್ರೆಗೆ ಹಾಕಿದ್ರೆ ಆ ಪಾತ್ರೆ ಆಗಬೇಕು. ಹಾಗಾಗಿ ಯಾರಿಗೆ ನೀರಿನ ಗುಣವಿರುವಂತಹ ಪ್ರತಿಭೆ ಇರುತ್ತೋ ಸಹಜವಾಗಿ ಆಯಾ ಪಾತ್ರಗಳಿಗೆ ಹೊಂದಿಕೆ ಆಗ್ತಾರೆ. ಈ ಸೀರಿಯಲ್ಗೆ ನಿಮಗೆ ಹೇಗೆ ಅಪ್ರೋಚ್ ಮಾಡಿದ್ರು ಸರ್? ಯಾರು ಹೇಳಿದ್ರು ಈ ಥರದ್ದು ಒಂದು ಪಾತ್ರ ಇದೆ ಅಂತ ಹೇಳಿ? ಟೀಮಿಂದ ಬಂತ ಅಥವಾ ಸ್ವಪ್ನ ಮೇಡಮಿಂದ ಬಂತ? ಇಲ್ಲ, ನಾನು ಇವ್ರದ್ದು ಸ್ವಪ್ನ ಕೃಷ್ಣ ಅವ್ರದ್ದು 2 ಪ್ರಾಜೆಕ್ಟ್ ಹಿಂದೆ ಮಾಡಿದ್ದೀನಿ. ಭಾಳ ಮೇಜರ್ ರೋಲ್ಗಳು ಮಾಡಿದ್ದೀನಿ, ತುಂಬ ಡಿಫ್ರೆಂಟ್ ಕ್ಯಾರೆಕ್ಟರ್ಗಳು ಮಾಡಿದ್ದೀನಿ. ಅವರು ಈ ಪ್ರಾಜೆಕ್ಟ್ನ ತೊಗೊಬೇಕು ಅಂತ ಇದ್ದಾಗ ಈ ಪಾತ್ರ ಏನಿತ್ತು, ರವೀಂದ್ರ ಭಟ್ಕಳ್, ಈ ಪಾತ್ರನ ನನ್ನ ಕೈಲಿ ಮಾಡಿಸ್ಬೇಕು ಅಂತ ಅವ್ರಿಗೆ ಅನಿಸಿದೆ. ಹಾಗಾಗಿ ಅವರೇ ಪ್ರಸ್ತಾಪ ಮಾಡಿದ್ರು, ಮಾಡ್ತಾಯಿದ್ದೆ. ರವೀಂದ್ರ ಅವರು ಹೇಗೆ ಸೀರಿಯಲಲ್ಲಿ, ಅಂದರೆ ಅವರ ಪಾತ್ರ ಹೇಗಿತ್ತು, ಹೇಗಿರುತ್ತೆ, ಹಾಗೆ ಹಿಂದೆ ಏನೆಲ್ಲ ಕಷ್ಟಗಳನ್ನು ನೋಡ್ಕೊಂಬಂದಿದ್ರು ಅಂತ ನೀವೊಂದು ಸ್ವಲ್ಪ ಹೇಳಿದ್ರಿ. ಈಗ ನಮಗೊಂದು ಒಂದು ಚಿಕ್ಕದಾಗಿ ಹೇಳಿದ್ರಿ. ಈಗ ನಾವು ಕಂಪ್ಲೀಟಾಗಿ ಕೇಳೋದಾದರೆ ಅವ್ರಿಗೂ ಹಾಗೆ ಅದರಲ್ಲಿರುವಂತಹ ಪಾಟೀಲ್ಗೂ ಏನು ಆ ಸಂಘರ್ಷ ಏನು ಅನ್ನೋದು? ಇಲ್ಲ, ಅದು ನಮಗೂ ಗೊತ್ತಿಲ್ಲ. ಅದು ಆಗಬೇಕಾಗಿದೆ ಮುಂದೆ. ಈಗ ಮಗಳು ನಿಮ್ಮ ಆಸೆನ ನೆರವೇರಿಸಬೇಕು, ಎಲ್ಲಿ ನೀವು ಮರ್ಯಾದೆನ ಕಳ್ಕೊಂಡಿದ್ರಿ ಅಲ್ಲೇ ತರ್ತೀನಿ ಅನ್ನೋ ಸವಾಲನ್ನು ಕೂಡ ಹಾಕಿದ್ದಾರೆ. ಅಪ್ಪನಿಂದ ಬಂದಿದ್ದೇನಾ ಆ ಧೈರ್ಯ ಎಲ್ಲ? ಅದು ಒಬ್ಬರಿಂದಲೇ ಬರ್ತದೆ ಅಂತ ಏನಿಲ್ಲ, ಅಮ್ಮನಿಂದಲೂ ಬಂದಿರ್ತದೆ. ಯಾಕೆಂದರೆ ಅಮ್ಮ ಹೆಣ್ಮಗಳಾದ್ರೂ ಒಬ್ಬ ದುಡಿಲಾರ್ದಂಥ ಗಂಡ ಮನೆಯನ್ನು ಸಾಗಿಸ್ಬೇಕಾಗಿರುತ್ತೆ. ಮತ್ತು ದುಷ್ಟಶಕ್ತಿಗಳಿಂದ ಗಂಡನ ಮೇಲೆ
ಹಗೆ ಇದೆ, ದ್ವೇಷ ಸಾಧಿಸ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಮನೆ ಬಿಟ್ಟು ಹೋದಂಥ ಮಗಳು, ಓದಿರ್ತಕ್ಕಂಥ ಮಗಳು, ಇನ್ನೊಬ್ಬ ಮಗಳು, ಕೆಲಸ ಇಲ್ಲದಂಥ ಗಂಡ, ಇಂಥವನ್ನೆಲ್ಲ ಕಟ್ಕೊಂಡು ಜೀವನ ಮಾಡಬೇಕಾದ್ರೆ ತಾಯಿಗೂ ಸಹ ಗಟ್ಟಿತನ ಇರಲೇಬೇಕಲ್ವ. ಹಾಗಾಗಿ ತಾಯಿಯ ಗಟ್ಟಿತನ, ಅಪ್ಪನ ಗಟ್ಟಿತನ, ಅಪ್ಪನ ಬುದ್ಧಿವಂತಿಕೆ ಎಲ್ಲ ಒಟ್ಟಿಗೆ ಮೇಳೈಸಿದ್ದೆ ಅವಳು. ಹಾಗೆ ನಿಮ್ಮ ಪತ್ನಿ ಅನ್ನಪೂರ್ಣ ಅವರಿಗೆ ಮಗಳು ಮದುವೆ ಮಾಡಿ ಕಳ್ಸೋಣ ಅನ್ನೋದು ಒಂದು ಇದೆ. ಆಗಾಗ ಮದುವೆ ಅಂತ ಪ್ರಸ್ತಾಪ ಮಾಡ್ತಾನೆ ಇರ್ತಾರೆ. ನಿಮಗೆ ಏನಿದೆ ಸರ್, ಅಂದರೆ ನಿಮ್ಮ ಮಗಳು ಇನ್ನೊಂದಷ್ಟು ಬೆಳಿಬೇಕು, ಇನ್ನೂ ಎತ್ತರಕ್ಕೆ ಹೆಸರು ಮಾಡಬೇಕು ಅಂತಿದೆಯಾ, ಅಥವಾ ನಿಮ್ಮ ಪತ್ನಿ ಆಸೆ ಅಂತೆ ಮದುವೆ ಮಾಡೋಣ ಅನ್ನೋದೆಲ್ಲಾದರೂ ತಲೆಯಲ್ಲಿದೆಯಾ? ಅಂದರೆ ಈ ಸೀರಿಯಲಲ್ಲಿ ಏನಾಗಿದೆ, ಎಲ್ಲ ಟಿಪಿಕಲ್ ಹೆಣ್ಮಕ್ಳ ಥರ ಕೆಳ ಮಧ್ಯಮ ವರ್ಗದ ಕುಟುಂಬದಿಂದ ಬಂದಿದ್ದವರಿಗೆ ದೊಡ್ಡ ದೊಡ್ಡ ಸವಾಲುಗಳನ್ನು, ಸಮಾಜದ ಸವಾಲುಗಳನ್ನ ಎದುರಿಸೋಕ್ಕೆ ಭಯ ಇರ್ತದೆ, ಆತಂಕ ಇರ್ತದೆ. ಯಾರಪ್ಪ ನಮಗಿದ್ದಾರೆ, ಕನಿಷ್ಠ ಜೀವನ ಮಾಡೋದು ಹೆಂಗೋ ಬದುಕೊಂಡು ಹೋಗ್ತಾ ಇದ್ದೀವಿ, ಏನಾದರೂ ಹೆಚ್ಚು ಕಮ್ಮಿ ಆಗಿ ಮಕ್ಕಳಿಗೆ ಏನಾದರೆ, ಗಂಡನಿಗಾದರೆ, ನಮ್ಮ ಸಂಸಾರಕ್ಕಾದರೆ ಯಾರು ಹೊಣೆ? ಹಾಗಾಗಿ ಹೆಂಗೋ ಒಂದಿಷ್ಟು ಕೆಲಸನ ಮಾಡ್ಕೊಂಡು ಅವ್ರ ಪಾಡಿಗೆ ಅವ್ರು ಮದುವೆಯಾಗಿ ಹೋಗ್ಬಿಟ್ರೆ ನಾವು ಗೌರವದಿಂದ ಬದುಕ್ಬೋದು ಅನ್ನುವಂಥ ಸೆಕ್ಯುಲರ್ ಫೀಲಿಂಗ್ ಅದು. ಒಬ್ಬ ಟಿಪಿಕಲ್ ಗೃಹಿಣಿಯ ಗುಣ ಅದು. ಆ ಗುಣ ಅನ್ನಪೂರ್ಣ ಅಂದರೆ ನನ್ನ ಹೆಂಡತಿ ಕ್ಯಾರೆಕ್ಟ್ರಿಗಿದೆ ಅಷ್ಟೇ. ಈಗ ಎಷ್ಟು ಸೀರಿಯಲ್ಗಳನ್ನು ಮಾಡಿದ್ದೀರಾ ಸರ್? ಅಂದರೆ ನಾವೆಲ್ಲ ಚಿಕ್ಕವರಿರಬೇಕಾದ್ರಿಂದನೂ ನಿಮ್ಮ ಸೀರಿಯಲ್ಗಳನ್ನು ನೋಡಿಕೊಂಡು ಬೆಳೆದಿರೋ ಅಂಥದ್ದು. ಎಷ್ಟು ಸೀರಿಯಲ್ಗಳಾಗಿದೆ ಇಲ್ಲಿವರೆಗೂ? ಮೆಗಾ ಸೀರಿಯಲ್ಸ್ ಲೆಕ್ಕ ಹಾಕಿದ್ರೆ ಒಂದು 30 ಮೆಗಾ ಸೀರಿಯಲ್ಸ್ ಆಗಿರ್ಬೇಕು ನಂದು. ಸಿನಿಮಾಗಳು ಒಂದು 70 ಆಗಿರ್ಬೋದು. ಸಿನಿಮಾಗೂ ಸೀರಿಯಲ್ಗೂ ಏನು ವ್ಯತ್ಯಾಸ ಇರುತ್ತೆ ಸರ್? ಅಂದರೆ ಈಗ ಸಾಕಷ್ಟು ಜನ ಹೇಳ್ತಾರೆ ಸಿನಿಮಾ ಅಲ್ಲಿ ಆ್ಯಕ್ಟಿಂಗೇ ಬೇರೆ ಥರ ಇರುತ್ತೆ, ಹಾಗೆ ಸೀರಿಯಲಲ್ಲೇ ಬೇರೆ ಥರ ಇರುತ್ತೆ ಅಂತ. ನಿಮ್ಗೇನು ಮೇಜರ್ ವ್ಯತ್ಯಾಸ ಅಂತ ಅನ್ಸುತ್ತೆ? ಇಲ್ಲ, ಈಗ ಹಬ್ಬಕ್ಕೂ ಪ್ರತಿ ದಿವಸಗಳು ಹೆಂಗಿರುತ್ತೆ ಹಂಗಿರುತ್ತೆ ಅಷ್ಟೆ. ಸೀರಿಯಲ್ಲು ಪ್ರತಿದಿನ ನಡ್ಕೊಂಡು ಹೋಗ್ತಿರುತ್ತೆ, ರೊಟೇಟಿಂಗ್. ಅದು ಸಿನಿಮಾ ಹಬ್ಬ, ಅದು ಅಮೃತ ಕ್ಷಣಗಳನ್ನು ಮಾತ್ರ ಹಿಡಿದು ಮಾಡುವ ಬರೀ 2.5 ಗಂಟೆಯಲ್ಲಿ ಸಾಧ್ಯಂತವಾದ ಕಥೆ ಹೇಳೋದು. ಸೀರಿಯಲ್ಲು ವರ್ಷಗಟ್ಟಲೆ ಜೀವನ ಪೂರ್ತಿಯಾದ ಕಥೆಯನ್ನು ಹೇಳ್ತಾ ಹೋಗೋದು. ಎಲ್ಲ ಆ್ಯಕ್ಟಿಂಗ್ ಎಲ್ಲ ಒಂದೇ. ಹಾಗೆ ನಿಮಗೆ ತುಂಬ ರೆಕಗ್ನೈಸೇಷನ್ ತಂದುಕೊಟ್ಟಂತಹ ಸೀರಿಯಲ್ ಯಾವುದು, ಪಾತ್ರ ಯಾವುದು, ಅದ್ರ ಬಗ್ಗೆ ನೀವೇನಾದರೂ ಹೇಳೋದಾದರೆ? ಭಾಳ ಇದೆ ಸಿನಿಮಾದಲ್ಲಿ. ನಮ್ಮ ಪ್ರೀತಿ ಆರಾಮು ಅಂತ ಒಂದು ಸಿನಿಮಾ, ನಾನು ಫಸ್ಟ್ ಸಿನಿಮಾ ಮಾಡಿದೆ. ದರ್ಶನ್ ಹೀರೋ, ನಾನು ವಿಲನ್ ಆ ಸಿನಿಮಾದಲ್ಲಿ. ಅದಾದಮೇಲೆ ಒಂದು 10-15 ಸಿನಿಮಾನ ನಾನು ಅವ್ರ ಒಟ್ಟಿಗೆಲ್ಲ ಆ್ಯಕ್ಟ್ ಮಾಡಿದ್ವಿ. ಅದೊಂದು ಒಳ್ಳೆ ರೆಕಗ್ನಿಷನ್ ತಂದುಕೊಡ್ತು ಸಿನಿಮಾದಲ್ಲಿ. ಇನ್ನು ಸೀರಿಯಲಲ್ಲಿ ಅಂದರೆ ಭಾಳ ಸೀರಿಯಲ್ಗಳು ಮಾಡಿದ್ದೀನಿ ನಾನು. ತುಂಬ ದೊಡ್ಡ ಇದನ್ನು ತಂದುಕೊಟ್ಟಿದ್ದು ಪರಮಪದ ಅಂತ ಸಿ ಕೈ ಚಂದ್ರ ಅವ್ರದ್ದೊಂದು ಸೀರಿಯಲ್ಲು. ನೆಕ್ಸ್ಟು ಅದಾದಮೇಲೆ ಚಿಟ್ಟೆ ಹೆಜ್ಜೆ ಅಂತ ವಿನು ಬಳಂಜ ಅವ್ರದ್ದೊಂದು ಸೀರಿಯಲ್ಲು. ಮತ್ತು ಅದನ್ನೂ ಮೀರಿ ಹೆಚ್ಚು ಜನಪ್ರಿಯತೆಯನ್ನು ತಂದುಕೊಟ್ಟಿದ್ದು ಮುಕ್ತ ಅಂತ ಸೀರಿಯಲ್ಲು. ಮತ್ತು ಸತ್ಯದಲ್ಲಿ ಮಾಡಿದ್ದೀನಿ, ಸುಬ್ಬಲಕ್ಷ್ಮಿ ಸಂಸಾರದಲ್ಲಿ ಮಾಡಿದ್ದೀನಿ. ಭಾಳ ಸೀರಿಯಲ್ಗಳಾಗಿದೆ, ಎಲ್ಲವೂ ರೆಕಗ್ನಿಷನ್ ಕೊಟ್ಟಿದ್ದಾರೆ. ಸರ್, ಈಗ ಭಾರ್ಗವಿ LLB ಜೊತೆ ಬೇರೆ ಯಾವ ಸೀರಿಯಲ್ಗಳಲ್ಲಿ ಕಾಣಿಸ್ಕೊಳ್ತಿದ್ದೀರಾ, ಅಥವಾ ಸಿನಿಮಾಗಳನ್ನು ಮಾಡ್ತಾ ಇದ್ದೀರಾ? ಸಿನಿಮಾಗಳೆಲ್ಲ ಭಾಳ ಇದ್ದಾವೆ. ಭಾಳ ಒಂದು 3 ದಿವಸದ ಕೆಲಸ, 4 ದಿವಸದ ಕೆಲಸ ಅಂತ ಒಂದು 20 ಸಿನಿಮಾ ಇದ್ದಾವೆ. ಹೆಸರುಗಳು ಯಾವಾಗ ಜ್ಞಾಪಕನೇ ಇರಲ್ಲ ಅವ್ರಿಗೆ, ಹಾಗಾಗಿದ್ದಾವೆ. ಸೀರಿಯಲ್ ಈಗ ಅಮೃತಧಾರೆ ಅಂತ ಒಂದು ಸೀರಿಯಲ್ ಬರ್ತಾಯಿದೆ. ಅದರಲ್ಲಿ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ, ಇದರಲ್ಲಿ ಪಾಸಿಟಿವ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ. ಹೇಗೆ ಸರ್, ಅಂದರೆ ಇವಾಗ ಅಂದರೆ ಆರ್ಟಿಸ್ಟ್ಗೆ ಒಂದು ಸೀರಿಯಲ್ ಅಂತ ಮಾಡಬೇಕಾದ್ರೆ ನಾವು ಸಾಕಷ್ಟು ಜನನ ಮಾತಾಡಿಸಿದಾಗ ನಾವು ಪ್ರತಿದಿನ 10 ನಾವು ಅದೇ ಝೋನ್ ಆಗಿಬಿಟ್ಟಿದ್ದೀವಿ, ನಮ್ಮ ಜೀವನದಲ್ಲೂ ನಾವು ಅದನ್ನೇ ಅಳವಡಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಈ 2 ಶೇಡ್ ಅಂತ ಬಂದಾಗ ನೀವು ಹೇಗೆ ಅದನ್ನು ಅಂದರೆ ತಗೋತೀರಾ, ಹೇಗೆ ಅದನ್ನು ಮ್ಯಾನೇಜ್ ಮಾಡ್ತೀರಾ? ಏನಿಲ್ಲ, ನಾನು ಯಾವಾಗಲೇ ಹೇಳ್ದಂಗೆ ಕಲಾವಿದನಿಗೆ ನೀರಿನ ಗುಣ ಇರಬೇಕು. ಯಾವ ಪಾತ್ರೆಗೆ ಹಾಕಿರೋ ಆ ಪಾತ್ರೆ ಆಗಿರ್ಬೇಕು. ಹಾಗಾಗಿ ಹೆಚ್ಚೆಚ್ಚು ವೆರೈಟಿ ಇದ್ದಷ್ಟು ಹೆಚ್ಚೆಚ್ಚು ಪ್ರತಿಭೆ ದುಡ್ಡು ತಗೊಳಕ್ಕಾಗುತ್ತೆ, ಮತ್ತು ಪ್ರೊಜೆಕ್ಟ್ ಆಗುತ್ತೆ. ಹಾಗಾಗಿ ಅದು ಹಾಗೆ ಆಗಿಬಿಡುತ್ತೆ, ಅಲ್ಲೇ ಸಂಭವಿಸುವುದು ಅಲ್ಲೇ ನಡೀತದೆ. ಇವಾಗ ಹೆಂಗೆ ಇವಾಗ ಸ್ಕ್ರಿಪ್ಟ್ ಮಾಡ್ಕೊಂಡೇ ನಾವು ಮಾತಾಡ್ತಿಲ್ಲವಲ್ಲ, ಸ್ಕ್ರಿಪ್ಟ್ ಮಾಡ್ಕೊಂಡು ನೀವು ಪ್ರಶ್ನೆ ಕೇಳ್ತಿದ್ರೆ ಏನೋ ಗೊತ್ತಿಲ್ಲ ನನಗೆ, ನಾನಂತೂ ಸ್ಕ್ರಿಪ್ಟ್ ಮಾಡ್ಕೊಂಡು ಮಾಡ್ತಿಲ್ಲ. ಹಾಗೇ ಆ್ಯಕ್ಟಿಂಗು ಸಹ ಸಂಭವಿಸ್ಬಿಡುತ್ತೆ, ಆಗ್ಬಿಡುತ್ತೆ ಅಷ್ಟೇ. ಯಾವ ಏಜಲ್ಲಿ ನೀವು ಮೊದಲನೇ ಬಾರಿ ಕ್ಯಾಮ್ರಾ ಮುಂದೆ ನಿಂತಿದ್ದು? 38ನೇ ವಯಸ್ಸು. ನಾವು ವ್ಯವಸಾಯ ಮಾಡ್ತಾಯಿದ್ದೆ, ಕಾಂಟ್ರಾಕ್ಟ್ ಮಾಡ್ತಾಯಿದ್ದೆ, ಎಲ್ಲ ಮಾಡ್ತಾಯಿದ್ದೆ. ಈಗ ಅಂದರೆ ಈಗ ಭಾರ್ಗವಿ LLBಯಲ್ಲಿ ನೀವು ತುಂಬ ಸಾಫ್ಟ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದೀರಾ, ತಂದೆ ಪಾತ್ರದಲ್ಲಿ. ಈಗ ಮಗಳು ಕೂಡ ತಂದೆ ಅಷ್ಟೇ ಸಾಫ್ಟಾ, ಅಥವಾ ಸ್ವಲ್ಪ ರೆಬೆಲ್ ಇದ್ದಾರಾ? ಫೈಟ್ ಎಲ್ಲ ಇದೆ ನೋಡಿದ್ದೀವಿ. ಏನಂದರೆ ಆ್ಯಕ್ಚುಲಿ ತಂದೆನೂ ಸಹ ಸಾಫ್ಟ್ ಏನಲ್ಲ, ಅವನು ಸೋತಿರೋನು ಅಷ್ಟೇ. ಅವಮಾನಕ್ಕೊಳಗಾಗಿರೋನು.
ಸಮಾಜ ಅವನಿಗೆ ಯಾವ ರೀತಿ ಇಂಪಾರ್ಟೆನ್ಸ್ ಕೊಡಬೇಕಾಗಿತ್ತೋ ಕೊಡೋಕ್ಕಾಗಲಿಲ್ಲ. ಸಮಾಜದ ಪರವಾಗಿ ಹೋರಾಟ ಮಾಡಿದಂಥವನಿಗೆ ಗಣಿಸ್ಲಿಲ್ಲ, ಅವನ್ನ ಯಾರು ಗುರುತಿಸ್ಲಿಲ್ಲ. ಹಾಗಾಗಿ ಹತಾಶನಾಗಿದ್ದಾನಷ್ಟೇ. ಈಸ್ ನಾಟ್ ಸಾಫ್ಟ್, ಹತಾಶನಾಗಿದ್ದಾನೆ, ಕಷ್ಟಗಳನ್ನು ಅನುಭವಿಸಾಗಿ ಮೆದುವಾಗಿದ್ದಾನೆ. ಹಾಗಾಗಿ ಅವನು ಯಾವಾಗ ಆ ಮೆದುವಾಗ್ಲಿಕ್ಕೆ ಕಾರಣವಾದಂಥ ಘಟನೆಗಳೆಲ್ಲ ಇದಾವಲ್ಲ, ಅವೆಲ್ಲ ಅವನ ರೆಬಲ್ನ ಕಾರಣಕ್ಕೋಸ್ಕರನೇ, ಅವನ ಹೋರಾಟದ ಕಾರಣಕ್ಕೋಸ್ಕರನೇ ಬಂದಿತ್ತು. ಹಾಗಾಗಿ ಅಪ್ಪನ ಹೋರಾಟದ ಗುಣಗಳೇ ಅಮ್ಮ ಹುಡುಗಿ ಹತ್ರನೂ ಇದೆ. ಹುಡುಗಿನೂ ಸಾಫ್ಟ್ ಏನಲ್ಲ, ಅವಳು ಎಲ್ಲವನ್ನೂ ಎದುರಿಸುವಂಥ ಶಕ್ತಿಯುತ ಹೆಣ್ಮಗಳೇನೆ. ಸರ್, ಹಾಗೆ ಭಾರ್ಗವಿ LLB ಯಾವತ್ತಿಂದ ಪ್ರಸಾರ ಆಗ್ತಾ ಇದೆ ಅದ್ರ ಬಗ್ಗೆ ಹೇಳೋದಾದರೆ, ಹಾಗೆ ನಿಮ್ಮ ಪಾತ್ರದ ಬಗ್ಗೆ ಇನ್ನೊಂದಷ್ಟು ಜನರಿಗೆ ಹೇಳೋದಾದರೆ ಏನು ಹೇಳ್ತೀರಾ? ಏನಿಲ್ಲ, ರವೀಂದ್ರ ಭಟ್ಕಳ್ ಅನ್ನುವ ಪಾತ್ರ ಇದೆ. ಭಾಳ ಚೆನ್ನಾಗಿದೆ ಆ ಪಾತ್ರ. ತುಂಬ ಆಯಾಮಗಳಿದ್ದಾವೆ ಆ ಪಾತ್ರದಲ್ಲಿ. ನನ್ನ ಪ್ರತಿಭೆನ ಭಾಳ ಚೆನ್ನಾಗಿ ದುಡಿತಕ್ಕೆ ಒಳಪಡಿಸ್ಬೋದು ಅದರಲ್ಲಿ. ಅನಂತ ಕಣ್ಣೀರನ್ನು ಸುರಿಸುವಂತಹ, ಕಣ್ಣು ಮಂಜಾಗುವಂತಹ, ಹೃದಯ ತುಂಬಿ ಬರುವಂತಹ ಸನ್ನಿವೇಶಗಳು ಇದರಲ್ಲಿರ್ತದೆ. ಸೇಮ್ ಟೈಮ್ ಸಂತೋಷ ಪಡುವ, ದುಃಖ ಪಡುವ ಸಂದರ್ಭಗಳು ಸಹ ಬರ್ತವೆ. ಅವು ಅಷ್ಟನ್ನು ನಿಭಾಯಿಸ್ತಕ್ಕಂಥ ಸೀನ್ಗಳು ಇಲ್ಲಿ ಆಗಿದ್ದಾವೆ. ನನ್ನ ಪಾತ್ರದ ಬಗ್ಗೆ ಹೇಳೋದಾದರೆ, ಇಡೀ ಸೀರಿಯಲ್ ಬಗ್ಗೆ ಹೇಳೋದಾದರೆ, ಯಾವುದೇ ಸುಮಾರು ಎಲ್ಲ ಚಾನಲ್ಗಳಲ್ಲೂ ಬರ್ತಾ ಇರ್ತಕ್ಕಂಥ ಸಿನಿಮಾಗಳು ಮಹಿಳಾ ಕೇಂದ್ರಿತವಾಗಿರ್ತಕ್ಕಂಥ ಸೀರಿಯಲ್ಗಳೇ ಜಾಸ್ತಿ ಇದ್ದಾವೆ, 99%. ಆದರೆ ಮಹಿಳೆಯರನ್ನ ಅಸಹಾಯಕಳನ್ನಾಗಿ, ಅಬಲೆಯರನ್ನಾಗಿ, ಕಷ್ಟಕ್ಕೊಳಗಾದವಳನ್ನಾಗಿ, ಅನ್ಯಾಯಕ್ಕೊಳಗಾದವಳನ್ನಾಗಿ, ಅತ್ತೆಯಿಂದ ಹಿಂಸಿಸಲ್ಪಡುವಂಥವಳಾಗಿ, ಗಂಡನಿಂದ ನಿರಾಕರಿಸಲ್ಪಟ್ಟವಳಾಗಿ, ಪ್ರೇಮಿಯಿಂದ ದೂರವಾದವಳಾಗಿ, ಕಣ್ಣೀರನ್ನು ಹಾಕ್ತಲೇ ಇಡೀ ಎಲ್ಲರನ್ನ ಮನೆಯ ಎಲ್ಲ ಜನರನ್ನು ಪ್ರೇಕ್ಷಕರನ್ನಾಗಿ ಒಳಪಡಿಸ್ಕೊಂಡು ಅವರೆಲ್ಲರೂ ಕಣ್ಣೀರು ಹಾಕಂಗೆ ಮಾಡುವಂಥ ಪಾತ್ರಗಳನ್ನೇ ನಾವು ನೋಡ್ತಾ ಇದ್ದೀವಿ. ಆದರೆ ಸ್ವಪ್ನಕೃಷ್ಣ ಅವರ ವಿಶೇಷತೆ ಏನಪ್ಪ ಅಂದರೆ, ಇಲ್ಲಿ ಇದು ಮಹಿಳಾ ಪ್ರಧಾನವಾಗಿರ್ತಕ್ಕಂಥ ಧಾರಾವಾಹಿನಿ ಎಲ್ಲರಂತೆಯೇ. ಆದರೆ ಇಲ್ಲಿ ಅತ್ಯಂತ ಸುಪುಷ್ಟವಾದ, ನೆಲಗಟ್ಟಿನ, ಅಸಾಮಾನ್ಯವಾದ ಬುದ್ಧಿವಂತಿಕೆಯ, ಕ್ರಿಯಾಶೀಲವಾಗಿರ್ತಕ್ಕಂಥ, ಯಾರಿಗೂ ಹೆದರದ, ಅನ್ಯಾಯದ ವಿರುದ್ಧವಾಗಿ ನಿಲ್ಲುವಂಥ, ಹೋರಾಟ ಮನೋಭಾವದ, ಸೇರಿಗೆ ಸವಾ ಸೇರಿನಂಥ, ಯಾರಾದರೂ ತಟ್ಟಿದ್ರೆ ಅವ್ರ ತಲೆನೇ ಹೊಡೆಯುವಂಥ ಶಕ್ತಿ ಇರುವಂಥ ಹೆಣ್ಮಗಳನ್ನ ಸೃಷ್ಟಿ ಮಾಡಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ನೋಡಲೇಬೇಕು. ಹೆಣ್ಮಕ್ಳು ಇರೋರಂತೂ ಮಸ್ಟ್ ಆ್ಯಂಡ್ ಶುಡ್ ನೋಡಬೇಕು, ಹೆಣ್ಮಕ್ಳಂತೂ ನೋಡಲೇಬೇಕು. ಹೆಂಗಿರಬೇಕು ನಾವು ಅಂತಂದರೆ, ಭಾರ್ಗವಿ ಥರ ಇರಬೇಕು ನಾವು, ಭಾರ್ಗವಿ ಥರ ಬರಬೇಕು. ಎಂಥ ಕಷ್ಟ ಬರಲಿ, ಎಂಥ ನಿಷ್ಠುರ ಬರಲಿ, ಎಂಥ ಸವಾಲುಗಳು ಬರಲಿ, ಎಂಥದ್ದೇ ಅವಮಾನಗಳಾದರೂ ಸಹ ಅವನ್ನೆಲ್ಲವನ್ನು ದಿಟ್ಟತನದಿಂದ ಎದುರು ನಿಲ್ಲಿಸಬೇಕು ಅನ್ನುವಂಥ ರೀತಿಯಲ್ಲಿ ಈ ಸೀರಿಯಲ್ ಇದೆ. ಹಾಗಾಗಿ ಅಷ್ಟು ವಿಶೇಷ ಈ ಸೀರಿಯಲ್ಗೆ. ಹಾಗಾಗಿ ಈ ಮಾರ್ಚ್ 3ನೇ ತಾರೀಕು ರಾತ್ರಿ 8:30ಕ್ಕೆ ನೀವೆಲ್ಲ ಊಟಕ್ಕೆ ಅಣಿಯಾಗಿ ಅಜ್ಜ ಅಜ್ಜಿಯ ಜೊತೆ, ಅಪ್ಪ ಅಮ್ಮನ ಜೊತೆ, ಮಾವ ಅತ್ತೆಯ ಜೊತೆ, ಮಕ್ಕಳ ಜೊತೆ, ಮೊಮ್ಮಕ್ಕಳ ಜೊತೆ ಎಲ್ಲ ಕೂತು ಉಣ್ಣುವ ಸಂದರ್ಭದಲ್ಲಿ, ಊಟ ಮಾಡುವ ಸಂದರ್ಭದಲ್ಲಿ ಎಲ್ಲ ರಸಗಳ ತುಂಬಿಕೊಂಡಿರ್ತಕ್ಕಂಥ ಒಂದು ಅದ್ಭುತ ಔತಣ ಯಾವುದಪ್ಪ ಅಂದರೆ, ಇದು ಭಾರ್ಗವಿ LLB. ಆ ಊಟದ ಜೊತೆ ಈ ಊಟನೂ ಸವಿರಿ, ಈ ಔತಣವನ್ನು ಸವಿರಿ. ದಯವಿಟ್ಟು ಪ್ರತಿ ದಿವಸ ರಾತ್ರಿ 8:30ಕ್ಕೆ ಭಾರ್ಗವಿ LLBಯನ್ನು ಕಲರ್ಸ್ ಟಿವಿನಲ್ಲಿ ನೋಡಿ. ನಮಸ್ಕಾರ. ನೋಡಿದ್ರಲ್ಲ ಸರ್, ಹೇಳ್ತಿದ್ರೆ ಅವರ ಪಾತ್ರದ ಬಗ್ಗೆ ಆಗಿರ್ಬೋದು, ಅಥವಾ ಭಾರ್ಗವಿ ಪಾತ್ರದ ಬಗ್ಗೆ ಆಗಿರ್ಬೋದು, ಅಥವಾ ಅವರು ಹೆಣ್ಣುಮಕ್ಳು ನೋಡಲೇಬೇಕಾದಂತಹ ಸೀರಿಯಲ್ ಅಂತ ಹೇಳಿದಾಗ ಒಂಥರ ಹೌದಲ್ವಾ, ನಮಗೋಸ್ಕರ ಮಾಡಿರುವಂತಹ ಸೀರಿಯಲ್ ಇದಾಗಿದೆಯೇನೋ ಅನ್ನೋ ಭಾವನೆ ಕೂಡ ಹಾಗೆ ಮೂಡ್ತಾ ಹೋಗುತ್ತೆ. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.